ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಷ್ಟೇ ತಮ್ಮನೇಲಿ ನೋಡೋದು ಗೊತ್ತಾಗುತ್ತೆ ಇದ್ರ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತಂದು. ಇವಾಗಷ್ಟೇ ಬಂದದೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ ತಿಳಿಸ್ಕೊಡ್ತೀನಿ. ಇವಾಗ ಬಂತಂದ್ರೆ ಶುಕ್ರವಾರ ಮತ್ತು ಗ್ರ್ಯಾಂಡ್ ಫೈನಲ್ ವೋಟಿಂಗ್ ಲಿಸ್ಟ್ ನಡೀತಿದೆಯಲ್ಲ, ವೋಟಿಂಗ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇದ್ದಾರೆ ಮತ್ತೆ ಯಾರು ಬಾಟಮ್ ಅಲ್ಲಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿದ್ರಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಿಮ್ಮ ಫೇವರೇಟ್ ಸ್ಪರ್ಧಿಗಳು ಯಾರಿದ್ರೆ ಅವ್ರ ಬಗ್ಗೆ ಏನಾದ್ರು ನಿಮ್ಗೆ ಏನೋ ಹೇಳಿಕೆ ಇದ್ರೆ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಬಂತಂದ್ರೆ ಈ ವಿಡಿಯೋದಲ್ಲಿ ಹೊಸಬ್ರು ಏನು ಚಾನಲ್ ನೋಡ್ತಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಅಂತ ಆಲ್ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಬನ್ನಿ ಫ್ರೆಂಡ್ಸ್. ನಾನು ವೋಟಿಂಗ್ ಲಿಸ್ಟಲ್ಲಿ ಯಾರು ಟಾಪಲ್ಲಿ ಇದ್ದಾರೆ ಯಾರು ಬಾಟಮ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ ಇದ್ರಲ್ಲಿ ವೋಟಿಂಗ್ ಲಿಸ್ಟಲ್ಲಿ ಯಾರು ಟಾಪಲ್ಲಿ ಇದ್ದಾರೆ ಅಂತ ತಿಳಿಸ್ಕೊಡ್ತಾರೆ. ಮೊದಲನೇ ಪ್ಲೇಸಲ್ಲಿ ಯಾರು ಅಂತ ಹೇಳಿದ್ರೆ ಮತ್ತೆ ಇದರಲ್ಲಿ ಜನಗಳು ಯಾವ ರೀತಿ ಅವರು ಈ ಸೀಸನ್ ವಿನ್ನರ್ ಅಂತ ಯಾರಂತ ಘೋಷಣೆ ಮಾಡಿದಾರಲ್ಲ ಅದು ಯಾರಂತ ತಿಳಿಸ್ಕೊಡ್ತಾರೆ. ಮೊನ್ನೆ ನೋಡಿ ಗಿಲ್ಲಿ ಅವರು ಅಂತ ಹೇಳ್ಬೋದು. ಅದರಲ್ಲಿ ಬಂದವರಿಗೆ ಗಿಲ್ಲಿ ನಟ ಅವರಿಗೆ ಯಾವ ರೀತಿ ವೋಟಿಂಗ್ ಬೀಳ್ತಿದೆ ಮತ್ತೆ ಎಷ್ಟು ಹೊರಗಡೆ ಯಾವ ರೀತಿ ಕ್ರೇಜ್ ಇದೆ ಮತ್ತೆ ಬಿಗ್ ಬಾಸ್ ಅವರು ಯಾವ ರೀತಿ ಚರ್ಚೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ನೋಡಿದ್ರಲ್ಲಿ. ಮೊದಲನೇ ಪ್ಲೇಸ್ ಅಂತ ಬಂದರೆ ವೋಟಿಂಗ್ ಲಿಸ್ಟ್ ಯಾರು ಅಂತ ತಿಳಿಸ್ಕೊಡ್ತಾರೆ. ಗಿಲ್ ನಟ್ ಅವರು ಫಸ್ಟ್ ಇದ್ದಾರೆ ಅಂತ ಹೇಳ್ಬೋದು. ಅವರು ವೋಟಿಂಗ್ ಲಿಸ್ಟ್ ಅಲ್ಲಿ ಇವತ್ತು ಅಂದ್ರೆ ರಾತ್ರಿ ಈ ಶುಕ್ರವಾರ ನೈಟ್ ನಡೀತಿದೆ ವೋಟಿಂಗ್ ಲಿಸ್ಟ್. ಅದರಲ್ಲಿ ಬಂದವರಲ್ಲೇ ಮತ್ತೆ ಜನಗಳು ನೋಡ್ಬೋದು ಯಾವ ರೀತಿ ಅವ್ರ ಸಪೋರ್ಟ್ ಇದೆ ಹೊರಗಡೆ. ಮತ್ತೆ 10-20 ಫೋನಿಂದ ವೋಟಿಂಗ್ ಆಗ್ತಿರೋದು ಎಲ್ಲ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಅದರಲ್ಲಿ ಈಗ ಅಂತಂದ್ರೆ ಗ್ರ್ಯಾಂಡ್ ಫೈನಲ್ ಹತ್ರ ಬಂತಲ್ಲ, ಅದರ ಕೂಡ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಟಾಪ್ ಅಲ್ಲಿ ಅಂತ ತಿಳಿಸ್ಕೊಡ್ತಾರೆ. ಗಿಲ್ ನಟ್ ಅವರು ಇದ್ದಾರೆ ಅಂತ ಅದು ಎಲ್ಲರಿಗೂ ಗೊತ್ತಿದೆ. ಈಗ ಏನು ತಿಳಿಸ್ಕೊಡೋದ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ಅವ್ರಿಗೆ ಎಷ್ಟು ರೀತಿ ವೋಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲಿ. ಅದರಲ್ಲಿ ಬಂತ ಗಿಲ್ ನಟ್ ಅವರಿಗೆ ಎಷ್ಟು ವೋಟಿಂಗ್ ಬಿದ್ದಿದೆ ಅಂತ ಹೇಳಿದ್ದಾರೆ. 14,70,00,000 ಇನ್ನು ಹೆಚ್ಚಿಗೆ ಬರ್ತಾ ಇದೆ ಅಂತ, ಇನ್ನು ಪ್ಲಸ್ ಆಗ್ತದೆ ಹೊರತಾಗಿ ಕಡಿಮೆ ಆಗ್ತಿಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಅಷ್ಟೇ ಅಲ್ಲದೆ ಈಗ ಹೊರಗಡೆ ಇರೋ ಫ್ಯಾನ್ಸ್ಗಳು ನೋಡ್ತಾ ಇದ್ದಾರೆ ತಲೆ ಕೆಟ್ಟೋಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಗಿಲ್ ನಟ್ ಅವ್ಗೆ ಈ ರೇಂಜಿಗೆಲ್ಲ ಓಟ್ ಬೀಳ್ತದೆ ಅಂತ ಹೇಳ್ಬೋದು. ಇನ್ನ ಏನೋ ಶನಿವಾರಕ್ಕಿನ್ನ ಏನೋ ರವಿವಾರ ಇನ್ನೂ 2 ದಿನವರೆಗೂ ಟೈಮ್ ಇದೆಯಲ್ಲ, ಅಂದ್ರೆ ರವಿವಾರ ಲಾಸ್ಟ್ ವೋಟಿಂಗ್ ಲೈನ್ ಮುಕ್ತಾಯಗೊಳ್ಳುತ್ತಲ್ಲ, ಅದರಲ್ಲೂ ಕೂಡ ಇದರಲ್ಲಿ ಯಾವ ರೀತಿ ವೋಟಿಂಗ್ ಬೀಳ್ತದೆ ಅದ್ರ ನೋಡಿ ಒಂಥರ ಶಾಕ್ ಆಗ್ತದೆ ಅಂತ ಹೇಳ್ಬೋದು. ಜನಗಳು ಮಾತ್ರ ಇಲ್ಲೇ ಬೇರೆಯವ್ರ ಹತ್ರ ಕೀಪ್ಯಾಡ್ ಸಿಮ್ಗಳು ಇಸ್ಕೊಂಡು ತಮ್ಮ ಸ್ಕ್ರೀನ್ಶಾಟ್ ಮೊಬೈಲ್ ಹಾಕೊಂಡು ಅದರಲ್ಲಿ ಲಾಗಿನ್ ಮಾಡ್ಕೊಂಡು ವೋಟ್ ಮಾಡ್ತಿದ್ರು ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಗಿಲ್ಲಿ ಫ್ಯಾನ್ಸ್ಗಳು ಮಾತ್ರ ಸಕ್ಕತ್ ಕ್ರೇಜ್ ಇದೆ ಅಂತ ಹೇಳ್ಬೋದು ಹೊರಗಡೆ. ಒಟ್ಟಾರೆ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಅನೌನ್ಸ್ ಮಾಡೋದು ಒಂದೇ ಬಾಕಿ, ಬೇರೆ ಹೊರಗಡೆ ಕರ್ನಾಟಕ ಜಿಲ್ಲೆ ನೋಡಿದ್ದಾರೆ. ಆಲ್ರೆಡಿ ಬಂದ್ರೆ ಗಿಲ್ ನಟ್ ಅವ್ರನ್ನೇ ವಿನ್ನರ್ ಅಂತ ಎಲ್ಲ ಕಡೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಅವರು ಒಂದು ಅನೌನ್ಸ್ ಮಾಡೋದು ಒಂದೇ ಬಾಕಿ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಇದರಲ್ಲಿ 2ನೇ ಪ್ಲೇಸ್ ಅಲ್ಲಿ ಯಾರು ಅಂತ ಹೇಳಿದ್ರೆ ಕಾವ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 2ನೇ ಪ್ಲೇಸ್ ಅಲ್ಲಿ ರಕ್ಷಿತ ಇರ್ತಿದ್ರು, ಆರು ಕೂಡ ಇವ್ರನ್ನ ನೋಡೋದಾದ್ರೆ ಕಾವೇರಿ ಪಕ್ಕನೇ ಇದಾರೆ ಅಂತ ಯಾರು ಅಂತ ಹೇಳಿದ್ರೆ ರಕ್ಷಿತ್ ಅವರು ಅಂದ್ರೆ ಅವ್ರಕಿಂತ ಹತ್ತರ ಇದಾರೆ ಅಂತ ಹೇಳ್ಬೋದು. ಮತ್ತೆ ಗಿಲ್ ನಟರ್ ಮಾತ್ರ ಯಾರು ಬೀಟ್ ಮಾಡಕ್ಕಾಗಲ್ಲ. ಅದರ ಬಂದ ಗಿಲ್ ನಟ ಮತ್ತು ಕಾವ್ಯ ಅವರಿಗೆ ವೋಟಿಂಗ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಗಜ ಅಂದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಅದೇ ರೀತಿ ಕಾವ್ಯ ಅವರಿಗೆ ಎಷ್ಟು ವೋಟಿಂಗ್ ಬಂದಿದೆ ಅಂತ ಹೇಳಿದ್ರೆ 4 ಕೋಟಿ ಹತ್ತರ ಬಂದಿದೆ ಅಂತಂದು ಸುದ್ದಿ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು ಇದರಲ್ಲಿ. ಒಟ್ಟಾರೆ ಹೇಳ್ಬೇಕಂದ್ರೆ ಗಿಲ್ ನಟರಂಗೆ ಇನ್ನ ಹತ್ರನೂ ಇಲ್ಲ ಇವರು, ಅಂದ್ರೆ ತಕ್ಕಮಟ್ಟಿಗೆ ಏನು ರೇಂಜಿಗಿಲ್ಲ, ಒಂದು ತಕ್ಕಮಟ್ಟಿಗೆ ಬರ್ತಿದಾರೆ ಅಂತ ಹೇಳ್ಬೋದು ಅವರು. ಅದು ಬಂತ ನೆಕ್ಸ್ಟ್ ಅಲ್ಲಿ ಯಾರಿದಾರೆ ಅಂತ ಹೇಳಿದ್ರೆ ರಕ್ಷಿತ್ ಅವರು ಇದಾರೆ ಅಂತ ಹೇಳ್ಬೋದು. ಅವ್ರಿಗೆ ಎಷ್ಟು ವೋಟಿಂಗ್ ಬಿದೆ ಅಂತ ತಿಳಿಸ್ಕೊಡ್ತಾರೆ ನಿಮಗೆ. 3,70,00,000 ವೋಟಿಂಗ್ ಬಿದೆ ಅಂತ ಹೇಳ್ಬೋದು ಇದರಲ್ಲಿ. ಅದರಲ್ಲಿ ಬಂದಲ್ಲಿ ಕಾವ್ಯ ಮತ್ತು ಗಿಲ್ಲಿ ನಟ ನೋಡೋದಾದ್ರೆ ಅಜಗಜ ಅಂದ್ರೆ ವ್ಯತ್ಯಾಸ ಇದೆ. ಗಿಲ್ ನಟನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತ ಅಷ್ಟು ರೇಂಜಿಗೆಲ್ಲ ಓಟ್ ಬೀಳ್ತದೆ ಅಂತ ಹೇಳ್ಬೋದು. ಒಂಥರ ಬಿಗ್ ಬಾಸ್ ಅವ್ರು ಯಾರು ಅಂದ್ರೆ ಅಶ್ವಿನ್ ಗೌಡ ಏನೋ ರನ್ನರ್ ಅಪ್ ಮಾಡ್ಬೇಕಂತ ಕನಸ್ಕೊಂತಿರಲ್ಲ, ಅದೇನೋ ಯಾಕೋ ಇಲ್ಲಿ ಟುಸ್ ಅನಿಸ್ತದೆ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು 3ನೇ ಪ್ಲೇಸ್ ಅಲ್ಲಿ ಇವರು ಇದಾರೆ ಮತ್ತೆ 2ನೇ ಪ್ಲೇಸ್ ಅಲ್ಲಿ ಇವರು ಇದಾರೆ. ಕಾವ್ಯ ಮತ್ತು ರಕ್ಷಿತ್ ಅವರು, ಕಾವ್ಯ ಅವರು ಬಂತಂದ್ರೆ 2ನೇ ಪ್ಲೇಸು ಮತ್ತೆ ರಕ್ಷಿತ್ ಅವ್ರು ಬಂತಂದ್ರೆ 3ನೇ ಪ್ಲೇಸು. ಇನ್ನೂ ಟೈಮ್ ಇದೆ, ರಕ್ಷಿತ್ ಅವ್ರ ಮೇಲೆ ಹೋಗ್ಬೋದ್ರವರೆಗೂ ಟೈಮ್ ಇದೆ ಅಂತ ಹೇಳ್ಬೋದು. ಒಂಥರ ಏನೋ ಇಲ್ಲಿ ವಿಟಿಯಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಹೈಪ್ ಆಗ್ತಿರ ಅಂತ ಅದೇ ಗೊತ್ತಾಗ್ತಿಲ್ಲ. ಗಿಲ್ ನಟಂಗೆ ಯಾವ ರೀತಿ ಒಂದು ಪಾಸಿಟಿವ್ ಇತ್ತು ಅದೇ ರೀತಿ ಬಳಸ್ಕೊಂಡಿರ ಅಂತ ಕಾವ್ಯ ಅವರು ನನಗೆ ಅನಿಸ್ತಾ ಇದೆ. ಯಾಕೆ ಅದರಿಂದ ನೀವು 1-2-3 ವಿಟಿ ನೋಡಿದ್ರೆ ಅದ್ರಲ್ಲಿ ಯಾವ ರೀತಿ ಗಿಲ್ಲಿನ ಜೊತೆ ಸ್ವಲ್ಪ ಕ್ಲೋಸ್ ಇದ್ದಾರೆ ಮತ್ತೆ ಯಾವ ರೀತಿ ಅವ್ರ ಜೊತೆ ಅಂದ್ರೆ ನಡ್ಕೊಳ್ಳೋದು ರೀತಿ ಇದೆ ಯಾವ ರೀತಿ ಇದೆ ಅಂತ ಮೊದಲೇ ಗೊತ್ತಾಗ್ತಿದೆ. ಅದರಿಂದ ಸ್ವಲ್ಪ ಏನೋ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು ಅವ್ರಿಗೆ. ಅದಕ್ಕೋಸ್ಕರ ಜನಗಳು ಏನೋ ಗಿಲ್ ನಟ ಜೊತೆ ಚೆನ್ನಾಗಿದಾರಲ್ಲ, ಹಾಗಾಗಿ ಅವ್ರಿಗೆ ವೋಟಿಂಗ್ ಲಿಸ್ಟ್ ಸ್ವಲ್ಪ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು. ವೋಟಿಂಗ್ ಅಲ್ಲಿ 5th ಪ್ಲೇಸ್ ಅಲ್ಲಿ ಯಾರಿದಾರೆ ಅಂತ ಹೇಳಿದ್ರೆ ನಿಮ್ಗೆ ಅವಾಗಲೇ ತಿಳಿಸ್ಕೊಟ್ಟಿದ್ನಲ್ಲ, ಅಶ್ವಿನ್ ಅವರು ಹತ್ರ ಬರ್ತಿದಾರೆ ಅಂತ ಹೇಳಿದ್ನಲ್ಲ. ಅದರ ಬಂತ ಇವ್ರಿಗೆ 2,60,00,000 ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು. ಒಂಥರ ಯಾವ ರೀತಿ ಗಿಮಿಕ್ ತೊಂದ್ರೆ ಅಂತಂದ್ರೆ ಇವರು ಎಜುಕೇಶನ್ ಬೇಕಾದ್ರೆ ಏನೋ ಇವರು ಏನೋ ಗೆದ್ದು ಬಂದ್ರೆ ಎಜುಕೇಶನ್ ಸ್ವಲ್ಪ ಏನೋ ಫ್ರೀ ಮಾಡ್ತಂತ ಏನೇನೋ ಗಿಮಿಕ್ ಮಾಡಿದ್ರೆ ಅಂತ ಹೇಳ್ಬೋದು. ಅದರಿಂದ ಇವರು 5th ಪ್ಲೇಸ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಇವರು. ಅದು ಏನಂದ್ರೆ ಅದು 4th ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಅಶ್ವಿನ್ ಗೌಡ ಇದ್ದಾರೆ. 5th ಪ್ಲೇಸ್ ಎಲ್ಲ ಬಂತಂದ್ರೆ 5ನೇ ಪ್ಲೇಸ್ ಅಲ್ಲಿ ರಘು ಅವರು ಇದಾರೆ ಅಂತ ಹೇಳ್ಬೋದು. ಅವ್ರಿಗೂ ಇವ್ರಿಗೂ ಅಶ್ವಿನ್ ಮತ್ತೆ ಇವ್ರಿಗೆ ಅಷ್ಟೊಂದೇ ವ್ಯತ್ಯಾಸ ಇಲ್ಲ. 2,70,00,000 ಏನೋ ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು ರಘು ಅವ್ರಿಗೂ. ಮತ್ತೆ ಅದ್ರ ಬಂತಂದ್ರೆ ಇವ್ರು ರಘು ಅವರು ಯಾವ ರೀತಿ ಆಟ ಆಡಿದಾರೆ ಅಂತ ಎಲ್ಲ ಗೊತ್ತಿದೆ. ಅದರಲ್ಲಿ ಗಿಲ್ ನಟ ಸ್ವಲ್ಪ ಜೊತೆ ಕ್ಲೋಸ್ ಇತ್ತಲ್ಲ, ಹಾಗೆ ಸಖತ್ ವೋಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಗಿಲ್ ನಟ ಜೊತೆಗೆ ಚೆನ್ನಾಗಿದ್ದವ್ರ ಜೊತೆಗೆ ಅವ್ರಿಗೆ ಎಲ್ಲರಿಗೂ ವೋಟಿಂಗ್ ಯಾವ ರೀತಿ ಜನಗಳು ಬೆಂಬಲ ಕೊಡ್ತಾ ಇದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಗಿಲ್ ನಟ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿದೆ ಜನಗಳು. ಅದರಿಂದ ಇಲ್ಲಿವರೆಗೂ ಅವರು ಗಿಲ್ ನಟ ಜೊತೆ ಯಾವ ರೀತಿ ಚೆನ್ನಾಗಿದ್ದಾರಲ್ಲ ಅದರಿಂದ ಸ್ವಲ್ಪ ವೋಟಿಂಗ್ ಸ್ವಲ್ಪ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು ರಘು ಅವ್ರಿಗೆ. ಇದು ಬಂತಂದ್ರೆ ಮತ್ತೆ ಅದರ ನೆಕ್ಸ್ಟ್ ಕೊನೆಯದಾಗ ಬಂತಂದ್ರೆ ಯಾರಿದ್ರು ಅಂತಂದು ಹೇಳಿ ತಿಳಿಸ್ಕೊಟ್ಟಿದ್ನಲ್ಲ ನಿಮ್ಗೆ. ಅವಾಗಷ್ಟು ಬಂದು ತಿಳಿಸ್ಕೊಟ್ಟಂಗೆ ಧನುಷ್ ಅವರು 6ನೇ ಬೈನೋ ಟಾಪ್ ಅಲ್ಲಿ ಯಾರಿದ್ದಾರೆ ಗಿಲ್ ನಟ ಇದ್ದಾರೆ, ಅಂದ್ರೆ ಬಾಟಮ್ ಅಲ್ಲಿ ಯಾರು ಅಂತ ತಿಳಿಸ್ಕೊಡಿದ್ದಾರೆ ಧನುಷ್ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಎಷ್ಟು ವೋಟಿಂಗ್ ಬಿಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಅವ್ರಿಗೆ ಎಷ್ಟಿದೆ ಅಂತ ತಿಳಿಸ್ಕೊಡದೆ 1,10,00,000 ಅಷ್ಟೇ ವೋಟಿಂಗ್ ಮಾಡಿದೆ ಅಂತ ಹೇಳ್ಬೋದು. ಒಂಥರ ಇವ್ರು ಬಿಗ್ ಬಾಸ್ ಯಾರಂದ್ರೆ ಅವ್ರಿಗೆ TRP ಗೋಸ್ಕರ ಏನು ಇಟ್ಕೊಂಡಿಲ್ಲ ಅಂತ ಹೇಳ್ಬೋದು. ಇವ್ರನ್ನ ಒಂಥರ ಏನು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದ್ರು. ಹಾಗೆ ಫಿನಲ್ ಹತ್ರ ಬಂದಾಗ ಗಿಲ್ ನಟನ
ಡೈರೆಕ್ಟ್ ಫಿನಾಲಿ ಆ ಟಾಸ್ಕಲ್ಲಿ ಏನೋ ಗೆದ್ಬಿಟ್ರೆ ಫಿನಾಲಿಗೆ ಹೋಗ್ತಾರೆ ಅನ್ನೋ ಒಂದು ಭಯ ಇತ್ತಲ್ಲ, ಅದಕ್ಕೋಸ್ಕರ ಅವ್ರನ್ನೇನೋ ಟಾಸ್ಕಲ್ಲಿ ಇವರು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡು ಧನುಷ್ ಕೂಡ ಇಟ್ಕೊಳ್ಳೋದು ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಕಡಿಮೆ ಬೀಳ್ತಾರೆ ಯಾರಿಗಂತಂದ್ರೆ ಧನುಷ್ ಕೊಡೋರಿಗೆ ಬೀಳ್ತಾರೆ ಅಂತ ಹೇಳ್ಬೋದು. 1,10,00,000 ವೋಟಿಂಗ್ ಬೀಳ್ತಾ ಇದೆ. ಇದು ಹೇಳಿಕ್ ಬರಲ್ಲ ಫ್ರೆಂಡ್ಸ್. ಇದರಲ್ಲಿ ಯಾವ ರೀತಿ ಅಂದ್ರೆ ಜನಗಳು ಒಂದ್ ಸೆಕೆಂಡ್ ಏನೋ ಯಾರನ್ನ ಹೈಪ್ ಮಾಡ್ತಾರೆ, ಇನ್ ಕೆಲವ್ ಯಾರನ್ನ ಕೆಳಗಾಗ್ತಾರೆ ಅಂತ ಗೊತ್ತಾಗಲ್ಲ. ಒಂದ್ ಸೆಕೆಂಡ್ ಈಗ ವೋಟಿಂಗ್ ಲಿಸ್ಟ್ ಅಲ್ಲಿ ಇರು ಕಾವ್ಯ ಮತ್ತೆ ಇದು ರಕ್ಷಿತ್ ಅವ್ರು ಇದಾರಲ್ಲ, ಅದರಲ್ಲಿ ವೋಟಿಂಗ್ ಸ್ವಲ್ಪ ಈಗ ಅದ್ರ ಬಗ್ಗೆ ಯಾರು ಈಗ 2ನೇ ಪ್ರೋಮೋ ಬೇರೆ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಬಂತಂದ್ರೆ ಅವ್ರು ಯಾವ ರೀತಿ ತಮ್ಮ ದುಃಖನೆಲ್ಲ ಹೇಳ್ಕೊಂತಿರಲ್ಲ, ಅದ್ರಲ್ಲಿ ಬಂತ ಅವ್ರು ಬಂದಿರೋ ಹಾದಿ ಬಗ್ಗೆ ಸ್ವಲ್ಪ ಹೇಳ್ತಿರಲ್ಲ. ಅದ್ರಲ್ಲಿ ಗಿಲ್ನಟ ಆಯ್ತು, ಕಾವ್ಯ ಆಯ್ತು, ಮತ್ತೆ ಅವ್ರು ಬಂದಿರೋ ಹಾದಿ ಬಗ್ಗೆ ಸ್ವಲ್ಪ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಅಲ್ಲಿಂದ ಸ್ವಲ್ಪ ಎಮೋಷನಲ್ ಆಗಿ ಎಲ್ಲರಿಗೂ ಸ್ವಲ್ಪ ಟಚಿಂಗ್ ಆಗಿ ಮೋಸ್ಟ್ಲಿ ಏನಾದ್ರು ಹೈಪ್ ಎಲ್ಲ ಆಗ್ಬಿಟ್ಟು ಮೋಸ್ಟ್ಲಿ ಇವರು ತಕ್ಕ ಮಟ್ಟಿಗೆ ಅದಕ್ಕೂ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಬರ್ಬೋದು ಅಂತ ಹೇಳಿ ಬರಲ್ಲ. ವೋಟಿಂಗ್ ಲಿಸ್ಟ್ ಬಂತಂದ್ರೆ ಒಂದ್ ಸ್ವಲ್ಪ ಏರುಪೇರು ಆಗುತ್ತೆ. ಆದ್ರೂ ಕೂಡ ಇದು 2ನೇ ಪ್ರೋಮೋ ಮತ್ತು ನೋಡ್ಬಿಟ್ಟು ಜನಗಳಿಗೆ ಸಖತ್ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಅವ್ರು ಬಂದಿರೋ ಹಾದಿ ಬಗ್ಗೆ ಎಲ್ಲ ಹೇಳ್ತಿದ್ರಲ್ಲ, ಯಾವ ರೀತಿ ಇತ್ತು ನಮ್ಮ ಕಷ್ಟಗಳ ಬಗ್ಗೆ ಅಂತಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಅದರಿಂದ ಬಂದ್ರೆ ಇಲ್ಲಿ ಜನಗಳು ಯಾವ ರೀತಿ ವೋಟಿಂಗ್ ಮಾಡ್ತಾರೆ ಅಂತ ಹೇಳಿಕ್ ಬರಲ್ಲ. ರಾತ್ರಿ ಯಾವ ರೀತಿ ಹೈಪ್ ಆಗ್ತಾರೆ, ಮತ್ತೆ ಇನ್ನೊಂದು ಬಂದರಲ್ಲಿ ಯಾರಿಗೆ ಜಾಸ್ತಿ ವೋಟ್ ಹೇಳಿಕ್ ಬರಲ್ಲ. ಒಟ್ಟಾರೆ ಬಂದವ್ರೆ ಇದರಲ್ಲಿ ಯಾವ ರೀತಿ ತಿಳ್ಕೊಟ್ಟಿದ್ನಲ್ಲ ನಿಮ್ಗೆ. ಟಾಪಲ್ಲಿ ಯಾರಿದಾರೆ ಅಂದ್ರೆ ಗಿಲ್ ನಟ ಇದಾರೆ, ಬಟ್ ಬಾಟಮ್ ಎಲ್ಲ ಧನುಷ್ ಕೊಡೋದು ಅಂತ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್, ಇವತ್ತು ಶುಕ್ರವಾರ ನೈಟಿನ ವೋಟಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಟೈಮ್ ಇದೆ. ಇನ್ನೂವರೆಗೂ ಯಾರಾದ್ರು ವೋಟ್ ಮಾಡಿಲ್ಲ ಅಂದ್ರೆ ತಪ್ಪದೆ ವೋಟ್ ಮಾಡಿ. ನಿಮ್ಮ ಫೇವರೇಟ್ ಸ್ಪರ್ಧಿಗಳು ಯಾರು ಗೆಲ್ಬೇಕು, ಮತ್ತೆ ಈ ಸೀಸನ್ ವಿನ್ನರ್ ಯಾರಬೇಕು ಅಂತ ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಮುಂದೆ ನೋಡಿ ಫ್ರೆಂಡ್ಸ್, ಲವ್ ಯು ಆಲ್.